ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಶ್ ಮರಾಠ. ಕನ್ನಡ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಎಲ್ರಿಗೆ ಅವರ ಹುಟ್ಟುಹಬ್ಬ ವಿಶೇಷವಾಗಿರುತ್ತೆ. ಕೆಲವೊಬ್ಬರು ಬರ್ಡೇನ ಕೇಕ್ ಕಟ್ ಮಾಡೋದ್ರ ಮೂಲಕ ಆಚರಿಸ್ಕೊಳ್ತಾರೆ, ಇನ್ನು ಕೆಲವೊಬ್ಬರು ಅದೇ ಕೇಕನ್ನು ಮುಖಕ್ಕೆ ಹಚ್ಕೊಳ್ಳೋದ್ರ ಮೂಲಕ ಆಚರಿಸ್ಕೊಳ್ತಾರೆ. ಆದರೆ ಕೆಲವೊಬ್ಬರು ಮಾತ್ರ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಅಂದರೆ ದಾನ ಧರ್ಮ ಮಾಡೋದ್ರ ಮೂಲಕ ಆಚರಿಸ್ಕೊಳ್ತಾರೆ. ಅವರಲ್ಲಿ ಒಬ್ಬರಾಗಿರುವಂತಹ ನಮ್ಮ ಭಾಗ್ಯೇಶ್ ವಿಶ್ವಕರ್ಮ ಅವರು ಪ್ರತಿ ವರ್ಷ ವೃದ್ಧಾಶ್ರಮಕ್ಕೆ ಬಂದು ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಎಷ್ಟು ವರ್ಷದಿಂದ ಆಚರಿಸ್ಕೊಳ್ತಾ ಇದ್ದೀರಾ ನೀವು? ನನ್ನ ಬರ್ತಡೇ ಅಂತ ನನಗೆ ಗೊತ್ತಿರಲಿಲ್ಲ. ಸುಮಾರು ಸಲ ಎಲ್ಲರೂ ಬರ್ತಡೇ ಮಾಡ್ಕೊತಿರೋ, ನಮ್ಮದು ಡೇಟ್ ಗೊತ್ತಿರಲಿಲ್ಲ ಬರ್ತಡೇ ಮಾಡ್ಕೋಬೇಕಂತ. ಒಂದು ಸಲ ಯಾವುದೋ ಒಂದು ಟಿ ಸಿ ಬೇಕಾಗಿತ್ತು. ಟಿ ಸಿ ಬೇಕಾದಾಗ ನಾನೇನು ಮಾಡಿದೆ, ಟಿ ಸಿ ತರ್ಲಕ್ಕೆ ಹೋದಾಗ ನನ್ನ ಡೇಟ್ ಆಫ್ 2 ತಾರೀಕು, ನಂದು ಬರ್ತಡೇ 2 ತಾರೀಕು ಆಚರಿಸ್ಬೋದಲ್ಲ ಅಂತೇಳಿ ಅಂದಾಗ ಅವಾಗ ನೆಕ್ಸ್ಟ್ ವರ್ಷ ಬಂದಿದ್ದೆ. ಎಲ್ಲ ಥರ ಎಲ್ಲರೂ ನೋಡ್ತೀವಿ, ನಾವು ಮನೆಯವ್ರ ಬರ್ತಡೇಗೆ ಹೋಗಿವಿ ಬಂದೀವಿ. ಆದರೆ ನನಗೇನು ಅನಿಸುತ್ತು, ನನ್ನ ಬರ್ತಡೇ ದಿನ ಒಂದು 4 ಜನ ಎಲ್ಲೋ ಒಂದು ಕಡೆಗೆ ಒಂದು ನನ್ನ ತುತ್ತು ಒಂದು ಇರೋದ್ರದಾಗ ಒಂದು ಚೂರು ಹಂಚ್ಕೊಂಡು ತಿನ್ನೋದ್ರದಾಗೆ ಅವತ್ತು ಒಂದು ದಿವಸ ಒಂದು ಹೊತ್ತು ಊಟ ಮಾಡಿಸ್ಬೇಕು ಅನ್ನೋದು ಒಂದು ಮನಸ್ಸಿನಾಗಿದ್ದೀರ ಕಾರಣ ಅಂತ ನಾನು ಅವತ್ತಿಂದ ಇದನ್ನೇ ಕಂಟಿನ್ಯೂ ಮಾಡ್ಕೊತ ಬಂತು. ಓಕೆ, ನೋಡಿದ್ರಲ್ಲ, ಅಂದರೆ ಅವ್ರ ಬರ್ಡೇ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ, ಬಟ್ ಆದರೂ ಕೂಡ ಏನೋ ಟಿ ಸಿ ತರೋಕ್ಕೆ ಹೋಗಿ ಅವಾಗ ಒಂದು ಡೇಟ್ ಗೊತ್ತಾಗುತ್ತೆ, ಆ ಒಂದು ಡೇಟನ್ನು ಇಟ್ಕೊಂಡು ಬಂದು ಈ ರೀತಿ ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಆಚರಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಗೆ ಹೇಗೆ ಫೀಲ್ ಆಗುತ್ತೆ ಅವ್ರ ಜೊತೆಗೆ ಅಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದಾಗ? ಆಗ್ಲಾಗ್ತದೇನಂದ್ರೆ ನಮಗೊಂಥರ ಏನೋ ಒಂದು ಖುಷಿ, ಎಲ್ಲೋ ಒಂದು ಜಾಗದಾಗಲ್ಲ ದೇವ್ರ ಜಾಗದಾಗ ಬಂದು ಆಚರಣೆ ಮಾಡ್ಕೊಂಡೆ ಅನ್ನೋದು ಫೀಲ್. ಇಲ್ಲ, ಇದು ಭಾಳ ಒಂದು ಖುಷಿ ಪಡುವಂಥ ವಿಷಯ. ಯಾಕಂತಂದ್ರೆ ಎಲ್ಲರೂ ಕೂಡ ಈ ಥರನೇ ಆಚರಿಸ್ಕೊಳ್ಳೋಕೆ ಒಂದು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ಎಷ್ಟು ಒಳ್ಳೇದಾಗಿರ್ತದಲ್ಲ. ಎಷ್ಟೋ ಜನದ ಹಸುವನ್ನ ನಿಗಿಸ್ಬೋದು, ಎಷ್ಟೋ ಜನ ಒಂದು ಪ್ರೀತಿ, ಅವ್ರ ಕಾಳಜಿ, ನೀವು ಅವ್ರಿಗೆ ಫುಡ್ ಕೊಡ್ತಾ ಇರಬೇಕಾದ್ರೆ, ಊಟ ಕೊಡಬೇಕಾದ್ರೆ ಎಲ್ಲರೂ ಅವ್ರ ಮುಖದಲ್ಲಿ ನಗು ಇತ್ತು. ಆ್ಯಂಡ್ ಅವ್ರು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ರು. ನಮ್ಮ ತಾಯಿ, ನಮ್ಮ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂತೇಳಿ ಒಂದೊಂದ್ಸಲ ಮಾತುಗಳು ಆಡ್ತಿರ್ತಾರೆ, ಅವಾಗ ಇನ್ನೂ ಖುಷಿ ಆಗ್ತದೆ. ನೋಡಿದ್ರಲ್ಲ, ಈ ಒಂದು ವಿಶೇಷವಾದ ಫೀಲಿಂಗ್ ನಿಮಗೂ ಕೂಡ ಆಗಬೇಕು ಅಂತಂದರೆ ಏನು ಮಾಡಬೇಕು? ನೀವು ಕೂಡ ನಿಮ್ಮ ಹುಟ್ಟುಹಬ್ಬ ಆಗಿರಲಿ, ಯಾವುದೇ ರೀತಿಯ ಫಂಕ್ಷನ್ಸ್ಗಳಾಗಿರಲಿ, ಈ ರೀತಿಯಾಗಿ ಬಂದು ಕೈಲಾದಷ್ಟು ಸಹಾಯ, ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತೇನಿಲ್ಲ, ಎಷ್ಟಿದ್ರೂ ಕೂಡ ಇರೋದ್ರಲ್ಲೇ ಹಂಚ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರಲ್ಲ. ಸೊ ಹಾಗೆ ಭಾಗ್ಯೇಶ್ ಅಣ್ಣ ಅವರು ಕೂಡ ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರ ಈ ಒಂದು ಕೆಲಸವನ್ನು ನೋಡಿ ನಾನೇ ಖುದ್ದಾಗಿ ಬಂದು ಅವರು ಹೇಳಿದ್ರು, ವಿಡಿಯೋ ಎಲ್ಲ ಮಾಡೋದು ಬೇಡ ಅಣ್ಣ, ಬನ್ನಿ ಅಂತ ಹೇಳಿದ್ರು. ಆದರೆ ನನ್ನ ಮನ್ಸು ಕೇಳಿಲ್ಲ, ನಾನು ಮಾಡ್ತೀನಿ ಅಂತ ಫೋರ್ಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಮಹಾದೇವಿ ತಾಯಿ ಒಂದು ವೃದ್ಧಾಶ್ರಮದಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಮೇಡಮ್ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಈ ಒಂದು ಆಶ್ರಮದ ಬಗ್ಗೆ ಹೇಳಬೇಕು ಅಂತಂದರೆ ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ? ಈ ಒಂದು ಸಂಸ್ಥೆ 20-25 ವರ್ಷದವರೆಗೆ ನಡೀತಾ ಇದೆ. ಇಲ್ಲೇ ಎಲ್ಲ ರೀತಿಯಿಂದ ಸೌಕರ್ಯಗಳು ನಮ್ಮ ಸರ್ ಒದಗಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಭಾಗ್ಯೇಶ್ವರನು ನಮ್ಮ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಹತ್ರನೇ ಆಚರಣೆ ಮಾಡ್ತಾರೆ. ಮತ್ತು ಅವರು ಹೀಗೆ ಇದೇ ರೀತಿಯಾಗಿ ದಂಪತಿಗಳು ಅವ್ರದ್ದು ಮದುವೆಯದು ವಾರ್ಷಿಕೋತ್ಸವವನ್ನು ಇಲ್ಲೇ ಮಾಡ್ಕೊಳ್ಳಂತ ನನ್ನ ಆಶಿಸ್ತೇನೆ. ಇದೇ ರೀತಿಯಾಗಿ ಬಹಳಷ್ಟು ಜನರು ಬಂದು ನಮ್ಮ ವೃದ್ಧರಿಗೂ ಖುಷಿ ತಂದು, ಮಕ್ಕಳಿದ್ರೂ ಅವರು ಅನಾಥರಾಗಿ ಇಲ್ಲಿ ಬದುಕ್ತಾ ಇದ್ದಾರೆ. ಅಂಥವರಿಗೆ ಒಂದು ಸಂತೋಷ ತುಂಬಬೇಕಂತ ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಹಾಗೂ ಇವತ್ತಿನ ಅನ್ನದಾನ ಸಮರ್ಪಣೆ ಮಾಡೋಂಥ ಭಾಗ್ಯೇಶ ಅವರು ಶ್ರೀಮತಿ ಆದಂಥ ಮಹೇಶ್ವರಿಯವರಿಗೂ ತುಂಬ ಧನ್ಯವಾದಗಳನ್ನು ಕೋರುತ್ತೇನೆ. ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಫುಲ್ ಇಂಗ್ಲೀಷ್ ಮಾತಾಡ್ತಾರೆ ಆ್ಯಂಡ್ ಫುಲ್ಲು ಫಾಸ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಭಾಗ್ಯೇಶ್ವರ್ ಬಗ್ಗೆ ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾರಲ್ಲ ಪ್ರತಿ ವರ್ಷ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಭಾಗ್ಯೇಶ್ ಅವರು ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕಾಗಿ ಬಹಳ ಖುಷಿಯಾಗಿದೆ. ಇಲ್ಲಿ ಎಲ್ಲ ಮಕ್ಕಳು ವರ್ಷಿಗೂ ಸಂಭ್ರಮ. ರೇವಣಸಿದ್ದೇಶ್ವರ ಅವರಿಗೆ ಪ್ರಸನ್ನ ಆಗಿದ್ದಾರೆ. ಈ ಆಶ್ರಮದಾಗೆ ಅವರಿಗೆ ದೇವರು ಸುಖ ಆರೋಗ್ಯ ಆಯುಷ್ಮಾನ್ ಭವ ಕೊಡಲಿ ಎಂದು ಬೇಡಿಕೊಳ್ಳಿ. ಹಾಗೆ ನಿಮ್ಮ ಆಶೀರ್ವಾದನೂ ಇಂಪಾರ್ಟೆಂಟ್ ಆಗ್ತದೆ, ಅವ್ರಿಗೆ ಆಶೀರ್ವಾದ ಮಾಡಿರಿ. ಆ ಕಡೆ ನಿಮ್ಮ ಕೈ ಆಶೀರ್ವಾದ ಇದ್ರೆ ಸಾಕು. ಸ್ನೇಹಿತರೆ, ಈ ಥರ ಆಶೀರ್ವಾದ ಕೊಟ್ಟರೆ ನಮ್ಗೆ ಮತ್ತೇನು ಬೇಕು ಹೇಳಿ? ಸ್ವರ್ಗನೇ ಸಿಕ್ಕಂಗಾಗತ್ತೆ ಅಲ್ವಾ? ಸೊ ಇಂಥವ್ರೆಲ್ಲರ ಆಶೀರ್ವಾದ ಕೂಡ ನಿಮ್ಮೇಲೂ ಇರಬೇಕು ಅಂತಂದರೆ ನೀವು ಕೂಡ ನಮ್ಮ ಭಾಗ್ಯೇಶ್ ಅಣ್ಣ ಅವರ ಹಾಗೆ ನಿಮ್ಮ ಬರ್ಡೇನ ವಿಶೇಷವಾಗಿ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ನೀವು ಕೂಡ ಈ ರೀತಿಯಾಗಿ ಒಂದು ಸೇವೆನ ಸಲ್ಲಿಸಬೇಕು, ಖುಷಿನ ಪಡಿಬೇಕು ಅಂತಂದರೆ ಎಲ್ಲಿ ಬರಬೇಕು ಅಪ್ಪ ಅಂತ ಮೇಡಮ್ ಅವ್ರು ಹೇಳ್ತಾರೆ, ಕೇಳಿ. ಇದೇ ನಮ್ಮ ಕಲಬುರಗಿ ಗ್ರಾಮ ಆದಂಥ ನಮ್ಮ ಸಯ್ಯದ್ ಚಿಂಚೋಳಿ ರಿಂಗ್ ರೋಡ್ ಹತ್ತಿರ ವೈಷ್ಣವಿ ದೇವಿ ಟೆಂಪಲ್ ನಮ್ಮ ಸಮೀಪ ಆಗ್ತದ್ರಿ. ಅಲ್ಲಿ ಯಾರು ಕೇಳಿದ್ರು ವೃದ್ಧಾಶ್ರಮ, ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ವೃದ್ಧಾಶ್ರಮ ಅಂದರೆ ಯಾರಾದರೂ ಹೇಳ್ತಾರೆ. ಈ ಇಂಥ ಒಂದು ಬದುಕನ್ನು ಜೀವಿಸಿದಂಥ ಎಲ್ಲ ವಯಸ್ಕರಾದಂಥ ಪುರುಷರು ಹಾಗೂ ಮಹಿಳೆಯರು ಕೂಡ ಇದ್ದಾರೆ. ಅಂಥವರಿಗೆ ಇಲ್ಲಿ ಅನೇಕರು ಬಂದು ದುಡ್ಡಿಂದಾಗಲಿ, ಬಟ್ಟೆದಾಗಲಿ, ಆಹಾರದಾಗಲಿ, ಹಣ್ಣುಗಳನ್ನು ಹಂಚಿ ಸಂತೋಷವನ್ನು ಪಡಿಸಿ ಕೊಡ್ತಾರೆ. ಹಾಗೆ ಇನ್ನೂ ಅನೇಕ ಜನರು ಬರಬೇಕಾಗಿ
ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋನ ನೋಡಿದ್ದೀರಾ ಅಂತಂದರೆ ನೀವು ಕೂಡ ನಿಮ್ಮ ಒಂದು ಯಾವುದೇ ಫಂಕ್ಷನ್ ಆಗಿದ್ದರೂ ಈ ಥರ ಆಚರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.